ಹೆಲೋ ವೆಲ್ಕಮ್ ಯು ಆಲ್ ಶ್ರುತೀಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಗಾರ್ಲಿಕ್ ಮತ್ತು ನೆಲಗಡಲೆ ಹಾಕಿ ಮಾಡುವ ಡ್ರೈ ಚಟ್ನಿ ಹೇಗೆ ಮಾಡುವುದು, ಈಸಿ ವಿಧಾನ ಹೇಗೆ ಎಂದು ನಾವು ತಿಳಿಯುವ. ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಂದು ತಿಳಿಯುವ. ಇಲ್ಲಿ ನೋಡಿ, ನಾನು 7ರಿಂದ 8 ಒಣಮೆಣಸು, 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೆಲಗಡಲೆ, 1 ಸ್ಪೂನ್ ಆಗುವಷ್ಟು ವೈಟ್ ಎಳ್ಳು, 2ರಿಂದ 3 ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವೆಲ್ಲವನ್ನು ನಾನು ಸಣ್ಣ ಉರಿಯಲ್ಲಿ ಹುರಿದುಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಜಾಸ್ತಿ ಹುರ್ಕೋಬೇಕಂತ ಏನಿಲ್ಲ. ಒಂದು ಸಣ್ಣ ಉರಿಯಲ್ಲಿ ಸ್ವಲ್ಪ 3ರಿಂದ 4 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇವಾಗ ನಾನು ಒಣಮೆಣಸು ಮಾತ್ರ ಹಾಕಿ ಹೀಗೆ ಡ್ರೈ ಆಗಿ ಗ್ರೈಂಡ್ ಮಾಡಿದ್ದೇನೆ. ಮೊದಲಿಗೆ ಒಣಮೆಣಸು ಮಾತ್ರ, ಆಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಇವಾಗ ಇದರ ನೆಕ್ಸ್ಟ್ ನೆಲಗಡಲೆಯನ್ನು ಹಾಕ್ಕೊಂಡು, ನೆಲಗಡಲೆ ಜೊತೆಗೆ ವೈಟ್ ಎಳ್ಳು, ಬೆಳ್ಳುಳ್ಳಿ ಹಾಕಿ ನಾವೀಗ ಗ್ರೈಂಡ್ ಮಾಡ್ಕೋಬೇಕು. 2 ಸಲ ಗ್ರೈಂಡ್ ಮಾಡಿದರೆ ಸಾಕು. ಇವಾಗ ಉಳಿದ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣದಾಗಿ ರುಬ್ಬಿಕೊಂಡ್ರೆ ಸಾಕು. ಈ ಚಟ್ನಿಯನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ರೆಫ್ರಿಜರೇಟ್ರಲ್ಲಿ ಇಟ್ಟರೆ ಒಂದು ತಿಂಗಳು ತನಕ ಈ ಚಟ್ನಿಯನ್ನು ಯೂಸ್ ಮಾಡ್ಬೋದು. ಇದು ರೋಟಿಗೂ ಊಟಕ್ಕೂ ಸೈಡ್ ಡಿಶ್ ಆಗಿ ತುಂಬ ಒಳ್ಳೆ ಕಾಂಬಿನೇಷನ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.